ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರೋದಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಇನ್ನೂ ಸ್ಥಳವದೆ. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 22 ಮತ್ತು 23ನೆಯ ವಚನ. ಬಳಿಕ ಆ ಆಳು, ಅಯ್ಯ, ನೀನು ಅಪ್ಪನೆ ಕೊಟ್ಟಂತೆ ಮಾಡಿದ್ದಾಯಿತು, ಆದರೂ ಇನ್ನೂ ಸ್ಥಳವದೆ ಅಂದನು. ಆಗ ಆ ಯಜಮಾನನು ತನ್ನ ಆಳಿಗೆ ಹೇಳಿದ್ದು, ನೀನು ಹಾದಿಗಳಿಗೂ ಬೇಲಿಗಳ ಬಳಿಗೂ ಹೋಗಿ ಅಲ್ಲಿ ಸಿಕ್ಕಿದವರನ್ನು ಬಲವಂತ ಮಾಡಿ ಒಳಗೆ ಕರ್ಕೊಂಡು ಬಾ, ನನ್ನ ಮನೆ ತುಂಬಲಿ. ನೋಡ್ರಿ, ಇಂದಿನ ಸತ್ಯ ವೇದ ವಾಕ್ಯ ಭಾಗದಲ್ಲಿ ಒಬ್ಬನೊಬ್ಬ ಮನುಷ್ಯನು ಒಂದು ದೊಡ್ಡ ಔತಣವನ್ನು ಮಾಡಿಸಿದ, ಅನೇಕರನ್ನು ಅದಕ್ಕಾಗಿ ಕರೆದಿದ್ದ. ಆದರೆ ಔತಣದ ಸಮಯವಾದಾಗ ಕರೆಯಲ್ಪಟ್ಟವರು ನೆವವನ್ನು ಹೇಳುವುದಕ್ಕೆ ಆರಂಭಿಸಿದರು. ಒಬ್ಬನು ಹೇಳಿದ, ನಾನು ಭೂಮಿಯನ್ನು ಕೊಂಡುಕೊಂಡಿದ್ದೇನೆ, ಅದನ್ನು ಹೋಗಿ ನೋಡುವುದು ಅವಶ್ಯವಾಗಿದೆ, ಅದರಿಂದ ನನಗೆ ಬರಲಿಕ್ಕಾಗುವುದಿಲ್ಲ. ಮತ್ತೊಬ್ಬನು, ನಾನು ಎತ್ತುಗಳನ್ನು ಕೊಂಡುಕೊಂಡಿದ್ದೇನೆ, ಅವುಗಳನ್ನು ಪರೀಕ್ಷಿಸುವುದಕ್ಕಾಗಿ ಹೋಗಬೇಕು ಎಂಬುದಾಗಿ ಔತಣ ಕೂಟಕ್ಕೆ ಹೋಗಲು ನಿರಾಕರಿಸಿದ. ಇನ್ನೊಬ್ಬನು, ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆದುದರಿಂದ ನನಗೆ ಬರುವುದಕ್ಕಾಗುವುದಿಲ್ಲ ಎಂಬುದಾಗಿ ನೆಪ ಹೇಳಿದ. ಈ ಎಲ್ಲ ವಿಷಯವನ್ನು ಆ ಯಜಮಾನನಿಗೆ ಆಳು ತಿಳಿಸಿದಾಗ ಆ ಜನ ಎಲ್ಲರೂ ಬರುತ್ತಾರೆ, ಆ ಔತಣ ಮನೆ ಜನರಿಂದ ತುಂಬಬೇಕೆಂಬುದು ಯಜಮಾನನ ಅಭಿಲಾಷೆಯಾಗಿತ್ತು. ಆದರೆ ಯಾರೂ ಬರದ ಕಾರಣವಾಗಿ ಆ ಯಜಮಾನನು ಆಳನ್ನು ನೋಡಿ ಹೇಳುತ್ತಿದ್ದಾನೆ ಸಿಟ್ಟಿನಿಂದ, ನೀನು ತಟ್ಟನೆ ಹೋಗಿ ಊರಿನ ಬೀದಿ ಬೀದಿಗೂ ಸಂದು ಸಂದಿಗೂ ಹೋಗಿ ಬಡವರು, ಊನವಾದವರು, ಕುರುಡರು, ಕುಂಟರು ಇಂಥವರನ್ನು ಇಲ್ಲಿಗೆ ಕರೆದುಕೊಂಡು ಬಾ, ನನ್ನ ಮನೆಯನ್ನು ತುಂಬಿಸು, ಇನ್ನೂ ಸ್ಥಳವದೆಯಲ್ಲ ಎಂಬುದಾಗಿ ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮನಸ್ಥಿತಿಯು ಇದೇ ರೀತಿಯಲ್ಲಿದೆ. ಪರಲೋಕವನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ 2000 ವರ್ಷಗಳ ಹಿಂದೆ ತನ್ನ ಸ್ವಂತ ಜೀವವನ್ನು ಸ್ತೋತ್ರ ಮಾನವರಿಗೋಸ್ಕರವಾಗಿ ಯೇಸು ಸ್ವಾಮಿ ತನ್ನ ಜೀವವನ್ನು ಕೊಟ್ಟರು. 2000 ವರ್ಷಗಳು ಕಳೆದು ಹೋಗಿದೆ, ಆದರೆ ಈಗಲೂ ಕೂಡ ರಕ್ಷಣೆ ಹೊಂದಿದ ಜನರು ಎಷ್ಟು ಎಂಬುದಾಗಿ ನೋಡುವಾಗ ಬಹಳ ವಿರಳವಾಗಿದ್ದಾರೆ. ಇವತ್ತು ಅನೇಕ ಜನರು ಅನೇಕ ಸಂಗತಿಗಳನ್ನು ನಂಬ್ತಾರೆ, ಆದರೆ ಯೇಸು ಸ್ವಾಮಿ ನಿಮಗಾಗಿ ಜೀವ ಕೊಟ್ಟಿದ್ದಾರೆ, ನಿಮಗಾಗಿ ರಕ್ತ ಸುರಿಸಿದ್ದಾರೆ, ಅವರ ಮೂಲಕ ನಿತ್ಯ ಜೀವ ಸಿಗುತ್ತದೆಂಬುದಾಗಿ ಹೇಳಿದರೆ, ಇವತ್ತು ನಾವು ಧ್ಯಾನಿಸಿದ ಹಾಗೆ ಅನೇಕರು ನೆಪಗಳನ್ನು ಹೇಳುತ್ತಾ ಇದ್ದಾರೆ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಹೋಗ್ರಿ, ಎಲ್ಲರನ್ನ ಕರೆಯಿರಿ. ಕೆಲವರನ್ನು ನಾನು ನೇಮಿಸಿದ್ದೆ, ಅವರು ಪರಲೋಕ ರಾಜ್ಯಕ್ಕೆ ಬರಬೇಕು, ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ. ಆದರೆ ಅವರೆಲ್ಲ ಬ್ಯುಸಿಯಾಗಿದ್ದಾರೆ. ಹೋಗ್ರಿ, ಯಾರು ಇನ್ನೂ ಬಡವರಾಗಿದ್ದಾರೋ, ನಿರ್ಗತಿಕರಾಗಿದ್ದಾರೋ ಅವರನ್ನೆಲ್ಲ ಕರ್ಕೊಂಡು ಬಂದು ಔತಣ ಕೂಟಕ್ಕೆ ಕರೆದುಕೊಂಡು ಬನ್ನಿರಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಪರಲೋಕದಲ್ಲಿ ಇನ್ನೂ ಸ್ಥಳವಿದೆ. ನಾವು ಪ್ರತಿಯೊಬ್ಬರಿಗೂ ಸುವಾರ್ತೆಯನ್ನು ಸಾರಬೇಕು. ನಾವು ಕ್ರೈಸ್ತರನ್ನೇ ಪರಿವರ್ತಿಸಲು ಕೆಲಸ ಮಾಡುತ್ತಿದ್ದೇವೆ. ನೋಡ್ರಿ, ಕ್ರೈಸ್ತರಿಗೆ ಸುವಾರ್ತೆ ಸಾರುವುದಾಗ್ಬಿಟ್ಟಿದೆ, ಕ್ರೈಸ್ತರಿಗಲ್ಲ. ದೇವರನ್ನು ಅರಿಯದ ಅನೇಕ ಜನರಿದ್ದಾರೆ. ಇವತ್ತು TV ಕಾರ್ಯಕ್ರಮವಾಗಲಿ, ಬೇರೆ ಕಾರ್ಯಕ್ರಮವಾಗಲಿ, ಎಲ್ಲರೂ ದೇವ ಜನರನ್ನು ಫೋಕಸ್ ಮಾಡಿಕೊಂಡು ನಾವು ಸಂಗತಿಗಳನ್ನು ಮಾಡ್ತೇವೆ. ಆದರೆ ದೇವರ ಬಯಕೆ, ರಕ್ಷಣೆಯ ಸಂದೇಶ, ಇನ್ನೂ ಅನೇಕ ಜನರು ರಕ್ಷಿಸಲ್ಪಡಬೇಕು, ಪರಲೋಕ ರಾಜ್ಯ ತುಂಬಲ್ಪಡಬೇಕು. ಪರಲೋಕ ಖಾಲಿಯಾಗಿದೆ. ನೋಡ್ರಿ, ನರಕಕ್ಕೆ ಪ್ರತಿದಿನ ಸಾವಿರಾರು ಜನ ಹೋಗುವುದಕ್ಕೆ ರೆಡಿಯಾಗಿ ಆ ಮಾರ್ಗದಲ್ಲಿ ಹೋಗುತ್ತಾ ಇದ್ದಾರೆ. ಆದರೆ ಪರಲೋಕ ಖಾಲಿಯಾಗಿದೆ, ಸ್ಥಳ ಇನ್ನೂ ಬಾಕಿ ಇದೆ. ಪ್ರೀತಿ ಉಳ್ಳ ದೇವ ಜನರೇ, ಅದಕ್ಕೆ ಒಂದು ಹಾಡು ಹೀಗೆ ಹೇಳುತ್ತದೆ, ಸ್ವಲ್ಪ ಸಮಯ ಬಾಕಿ, ಸೇವೆಗೆ ಹಾಕು ಹೆಚ್ಚು ಸಮಯ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ಪರಲೋಕದ ಸ್ಥಳವನ್ನು ತುಂಬಿಸುವುದು ನಿನ್ನ ಕೆಲಸವಾಗಿದೆ. ನಮ್ಮ ಸ್ನೇಹಿತರಿಗೆ, ನಮ್ಮ ನೆಂಟರಿಗೆ, ನಮ್ಮ ಬಂಧು ಮಿತ್ರಾದಿಗಳಿಗೆ ಸ್ತೋತ್ರ ನಾವು ಸುವಾರ್ತೆಯನ್ನು ಸಾರಬೇಕು. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಾಕ್ಯದ ಪ್ರಕಾರ ಮುಖ್ಯ ರಸ್ತೆಗಳಲ್ಲಿ, ಸಂಧಿಗಳು, ಬೀದಿಗಳು, ಆಸ್ಪತ್ರೆಗಳು, ಹೀಗೆ ಹೋಗಿ ಎಲ್ಲರಿಗೂ ಸುವಾರ್ತೆಯನ್ನು ಸಾರಿ ದೇವರ ಔತಣದ ಮನೆಯನ್ನು,
ಪರಲೋಕದ ಸ್ಥಳವನ್ನು, ಪರಲೋಕ ರಾಜ್ಯವನ್ನು ನಾವು ತುಂಬಿಸೋಣ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಬರಿದಾದ ಎಲ್ಲವನ್ನು ತುಂಬಿಸುವಾತನು. ಹಾಗಾಗಿ ಪರಲೋಕವು ಸಂಪೂರ್ಣವಾಗಿ ತುಂಬಬೇಕೆಂಬುದಾಗಿ ದೇವರು ಬಯಸುತ್ತಿದ್ದಾರೆ. ಇನ್ನೂ ಸ್ಥಳವಿದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಹಾಗಾದರೆ ಬರಿದಾಗಿರುವ ಸ್ಥಳವನ್ನು ತುಂಬಲು ನಮ್ಮನ್ನೇ ಒಪ್ಪಿಸಿಕೊಡೋಣ. ಆ ಸುವಾರ್ತೆಯ ಸಂದೇಶವನ್ನು ಅನೇಕರಿಗೆ ನಾವು ತಿಳಿಸೋಣ. ಕಣ್ಗಳನ್ನು ಮುಚ್ಚೋಣ. ಈ ಹೊಸ ದಿನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಇನ್ನೂ ಸ್ಥಳವಿದೆ ಎಂಬುದಾಗಿ ಹೇಳಿದ್ದೀರಾ. ಹೌದಪ್ಪ ಕರ್ತನೇ, ಪರಲೋಕದಲ್ಲಿ ಎಷ್ಟೋ ಸ್ಥಳ ಇದೆ. ನೀವೆಲ್ಲ ಜನರಿಗಾಗಿ ದೇವರೇ ನೀವು ರಕ್ತವನ್ನು ಸುರಿಸಿದ್ದೀರಾ. ನೀವು ಎಲ್ಲ ಕುಲ, ಭಾಷೆ, ದೇವರ ಎಲ್ಲ ಜನರನ್ನು ಪ್ರೀತಿಸುವ ದೇವರು. ನಿಮ್ಮ ರಕ್ಷಣೆಯ ಸಂದೇಶ ಅವರು ಕೇಳಿಸಿಕೊಳ್ಳಬೇಕಪ್ಪ. ನಿನ್ನ ಬಳಿಗೆ ಬರಬೇಕು, ನಿಮ್ಮನ್ನು ಪ್ರೀತಿಸಬೇಕು, ನಿಮ್ಮನ್ನು ಮಾನಿಸಬೇಕು. ನೀವು ಕೃಪೆ ತೋರಿಸ್ರಿ. ಈ ಹೊಸ ದಿನಕ್ಕಾಗಿ ಕೂಡ ಸ್ತೋತ್ರಪ್ಪ. ಈ ದಿನ ಕೂಡ ಸ್ವಾಮಿ ನಾವು ನಿಮ್ಮ ಸೇವೆ ಮಾಡುವಂತೆ, ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಕರೆತರುವಂತೆ, ಇತರರಿಗೆ ನಿಮ್ಮ ಬಗ್ಗೆ ತಿಳಿಸುವಂತೆ ನಮಗೆ ಸಹಾಯ ಮಾಡಿರಿ. ನಾವು ಮಾಡುವ ಕೈ ಪ್ರಯಾಸಗಳು, ಕೆಲಸ, ಹೋಗುವಾಗ ಬರುವಾಗ ದೇವರೇ ನಿಮ್ಮ ಹಸ್ತನವನ್ನು ಪರಿಪಾಲನೆ ಮಾಡಲಿ. ಈ ದಿವಸವೆಲ್ಲ ಕಣ್ಮನೆ ಹಾಗೆ ಕಾಪಾಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ಇನ್ನೂ ಸ್ಥಳವಿರುವ ಕಾರಣ ಅನೇಕರಿಗೆ ಸುವಾರ್ತೆಯನ್ನು ಸಾರಿ ದೇವರ ರಾಜ್ಯವನ್ನು ತುಂಬಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.